ಒಂದು ನ್ಯೂಸ್ ಚಾನೆಲ್ ಅಂದ್ರೆ ಪ್ರತಿ ಕ್ಷಣದ ವಿದ್ಯಮಾನಗಳನ್ನ ವರದಿ ಮಾಡುವುದು ಅಷ್ಟೇ ಅಲ್ಲ, ತಾನೇ ಸ್ವಪ್ರೇರಣೆಯಿಂದ ಮುಂದಾಗಿ ಗೋಮುಖ ವ್ಯಾಘ್ರಗಳ ಮುಖವಾಡಗಳನ್ನ ಬಯಲು ಮಾಡಬೇಕಾಗತ್ತೆ. ಹಲವು ರೀತಿಯ ಅವ್ಯವಹಾರಗಳು, ಭ್ರಷ್ಟಾಚಾರವನ್ನ ಬಯಲು ಮಾಡಬೇಕಾಗತ್ತೆ. ಸುವರ್ಣ ಚಾನೆಲ್ 2011ನೇ ವರ್ಷದಲ್ಲಿ ಈ ರೀತಿಯ ಹಲವು ಭ್ರಷ್ಟರನ್ನ ಜೈಲಿಗೆ ಕಳಿಸಿತು. ಅಷ್ಟೇ ಅಲ್ಲ, ತನ್ನ ನೇರ ಹಾಗೂ ನಿರ್ಭೀತ ವರದಿಗಳಿಂದ ಜನರ ಕಷ್ಟಗಳಿಗೆ ಕುರುಡಾಗಿದ್ದ ಸರ್ಕಾರದ ಕಣ್ತೆರೆಸಿತು. ಇಂದು ಹಣ ಕೊಟ್ರೆ ಏನ್ ಸಿಗಲ್ಲ ಹೇಳಿ, ಹಣ ಕೊಟ್ಟು ಏನೇನ್ ಬೇಕಾದ್ರೂ ಕೊಂಡುಕೊಳ್ಳಬಹುದು ಅನ್ನೋ ಮನಸ್ಥಿತಿಯ ಜನರಿಂದಾಗಿ ಇಂದು ಶೈಕ್ಷಣಿಕ ರಂಗ ಹೊಲಸೆದ್ದು ನಾರ್ತಾ ಇದೆ. LKG ಸೀಟ್ನಿಂದ ಹಿಡಿದು ಮೆಡಿಕಲ್ ಸೀಟ್ವರೆಗೆ ಎಲ್ಲವೂ ಮಾರುಕಟ್ಟೆಯಲ್ಲಿ ಬಿಕ್ಕರಿಗಿರೋ ವಸ್ತುಗಳಾಗಿಬಿಟ್ಟಿವೆ. ಇದರ ಅರಿವಿದ್ದ ಸುವರ್ಣ ಸುದ್ದಿವಾಹಿನಿ ಮೆಡಿಕಲ್ ಸ್ನಾತಕೋತ್ತರ ಸೀಟು ಮಾರಾಟ ದಂಧೆಯ ಬೆನ್ನು ಹತ್ತಿತು. ಆಗ ಬಯಲಿಗೆ ಬಂದಿದ್ದೆ ಡ್ರಾಪ್ ಔಟ್ ಸೀಟು ಹಗರಣ. ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಿ ಮೆಡಿಕಲ್ ಸೀಟು ಮಾರೋ ಭಾರೀ ದಂಧೆಯಾಗಿತ್ತು. ಕೆಲವು ಖಾಸಗಿ ಮೆಡಿಕಲ್ ಕಾಲೇಜುಗಳ ಆಡಳಿತ ಮಂಡಳಿ ಹಾಗೂ ಏಜೆಂಟ್ಗಳು ಸೇರಿ ಕಾಮೆಡ್ಗೆ ಸೀಟುಗಳನ್ನು ಲಕ್ಷಾಂತರ ರೂಪಾಯಿಗೆ ಮಾರೋ ಮಾಹಿತಿ ಸುವರ್ಣ ನ್ಯೂಸ್ಗೆ ಸಿಕ್ಕಿತು. ಇದರ ಬೆನ್ನು ಹತ್ತಿದ ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು. ಈ ವೇಳೆ ರಾಜ್ಯದ ಹಲವು ಪ್ರಮುಖ ಕಾಲೇಜುಗಳು, ರಾಜಕಾರಣಿಗಳು, ಸ್ವಾಮೀಜಿಗಳ ಬಣ್ಣ ಬಯಲಾಗಿತ್ತು. ಈ ದಂಧೆಯಲ್ಲಿ 25-30 ಮಂದಿ ಏಜೆಂಟ್ಗಳು ಭಾಗಿಯಾಗಿದ್ದರು. ಇವರ ಮೂಲಕ ವಾರ್ಷಿಕ 500 ಕೋಟಿ ರೂಪಾಯಿ ವಹಿವಾಟು ನಡೀತಾ ಇತ್ತು. ಸುವರ್ಣ ನ್ಯೂಸ್ನಲ್ಲಿ ಬಂದ ಸ್ಫೋಟಕ ಮಾಹಿತಿಯಿಂದ ಎಚ್ಚೆತ್ತುಕೊಂಡ ಸಿಸಿಬಿ ಪೊಲೀಸರು ಪ್ರಮುಖ ಏಜೆಂಟರುಗಳು ಸೇರಿದಂತೆ 11 ಮಂದಿಯನ್ನ ಬಂಧಿಸಿದರು. ಅಯ್ಯೋ ಅಂಗನವಾಡಿ. ಕಳೆದ ನವೆಂಬರ್ 26ರಂದು ಸುವರ್ಣ ನ್ಯೂಸ್ 24/7 ಹೀಗೊಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿತ್ತು. ಅಂಗನವಾಡಿಯ ಅವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವ ಆಹಾರದ ಗುಣಮಟ್ಟದ ಕೊರತೆಯನ್ನು ಬಯಲಿಗೆಳೆದ ಕವರ್ ಸ್ಟೋರಿಯ ಈ ವರದಿ ರಾಜ್ಯ ಸರ್ಕಾರದ ಕಣ್ಣು ತೆರೆಸಿತು. ಇದರಿಂದ ಎಚ್ಚೆತ್ತುಕೊಂಡ ಸರ್ಕಾರ ಅಂಗನವಾಡಿ ಮಕ್ಕಳ ಆಹಾರ ಪದ್ಧತಿ ಬದಲಾವಣೆಗೆ ಮುಂದಾಗಿತ್ತು. ಅಂಗನವಾಡಿ ಮಕ್ಕಳ ಮೆನು ಚೇಂಜ್. ಹೊಸ ಮೆನು ಪ್ರಕಾರ ರಾಜ್ಯ ಸರ್ಕಾರ ಮಕ್ಕಳಿಗೆ ಪುಳಿಯೋಗರೆ, ಕೋಕೋನಟ್ ರೈಸ್ ಬಾತ್, ರಾಗಿ ಮುದ್ದೆ, ರಾಗಿ ಮಾಲ್ಟ್ ಹಾಗೂ ಸಿಹಿ ತಿಂಡಿಯಾಗಿ ರವೆ ಉಂಡೆ ನೀಡಲು ಚಿಂತನೆ ನಡೆಸಿದೆ. ಜನವರಿ ಮೊದಲನೇ ವಾರದ ಹೊತ್ತಿಗೆ ಈ ಹೊಸ ಪದ್ಧತಿಯ ಪ್ರಕಾರ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ನೀಡೋದು ರಾಜ್ಯ ಸರ್ಕಾರದ ಚಿಂತನೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಸಿಸಿ ಪಾಟೀಲ್ ತಿಳಿಸಿದರು. ಪೇಪರ್ ಬಾಯ್ಸ್ ಸ್ಟೋರಿ. ಇನ್ನೊಂದೆಡೆ ನಮ್ಮ ಸುದ್ದಿವಾಹಿನಿ ಪೇಪರ್ ಮಾರೋ ಬಡ ಮಕ್ಕಳ ಸ್ವಾಭಿಮಾನಿ ಬದುಕಿನ ಬಗ್ಗೆ ವರದಿಯೊಂದನ್ನು ಪ್ರಸಾರ ಮಾಡಿತು. ಪೇಪರ್ ಬಾಯ್ಸ್ ಅನ್ನೋ ಹೆಸರಿನ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಪೇಪರ್ ಮಾರುವ ಹಲವು ಮಕ್ಕಳ ಬದುಕಿನ ಬವಣೆ ಅನಾವರಣಗೊಂಡಿತ್ತು. ಆಡುವ ವಯಸ್ಸಿನಲ್ಲೇ ದುಡಿಯೋ ಅನಿವಾರ್ಯತೆಗೆ ಬಿದ್ದ ಮಕ್ಕಳ ಆಸೆ, ಆಕಾಂಕ್ಷೆ, ಜೀವನ ಪ್ರೀತಿ, ಭವಿಷ್ಯದ ಕನಸುಗಳು ಬೆರಗು ಮೂಡಿಸುವಂತಿದ್ವು. ಬಾಡಿಗೆ ಅಮ್ಮನ ಕಂಪ್ಲೀಟ್ ಡೀಟೇಲ್ಸ್. ಮಕ್ಕಳಿಲ್ಲದ ದಂಪತಿಯ ಪಾಡೇ ಬೇರೆ. ಮಕ್ಕಳಿಲ್ಲದ ಅಶಕ್ತ ಮಹಿಳೆಯ ಪಾಲಿಗೆ ಬಾಡಿಗೆ ತಾಯ್ತನ ಅನ್ನೋದು ಸಂಜೀವಿನಿ ಇದ್ದಂತೆ. ಇತ್ತೀಚೆಗೆ ಭಾರತದಲ್ಲಿ ಬಾಡಿಗೆ ಅಮ್ಮಂದಿರ ಟ್ರೆಂಡ್ ಜೋರಾಗಿ ನಡೀತಿದೆ. ಮಕ್ಕಳಿಲ್ಲದ ನೂರಾರು ದಂಪತಿ ಬಾಡಿಗೆ ತಾಯ್ತನದ ಮೊರೆ ಹೋಗ್ತಿದ್ದಾರೆ. ಇನ್ನೊಂದೆಡೆ ಬಾಡಿಗೆ ತಾಯ್ತನ ಅನ್ನೋದು ವ್ಯಾಪಾರದ ವಸ್ತುವಾಗಿ ಬಿಟ್ಟಿದೆ. ಹೆಣ್ಣಿನ ಗರ್ಭ ಮಾರುಕಟ್ಟೆಯ ಸರಕಾಗಿದೆ. ಇದು ಹಲವು ರೀತಿಯ ಸಾಮಾಜಿಕ ಸಮಸ್ಯೆಗಳಿಗೂ ಕಾರಣವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಸುವರ್ಣ ಸುದ್ದಿವಾಹಿನಿ ವಿಸ್ತೃತವಾದ ವರದಿ ಪ್ರಕಟಿಸಿತ್ತು. ಇನ್ನು
ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರವಾದ ವೈಜ್ಞಾನಿಕ ಕಾರ್ಯಕ್ರಮಗಳು ಹೇಗಿದ್ವು, ಯಾವ್ಯಾವ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಶೇಷ ಸ್ಟೋರಿಗಳು ಪ್ರಸಾರವಾದವು ಅನ್ನೋದನ್ನ ನೋಡೋಣ ಒಂದು ಸಣ್ಣ ವಿರಾಮದ ನಂತರ.